ಬಂದ್ರೆ ನಾವೇನಂತೀವಿ, ಅಯ್ಯೋ ಈ ದೇವ್ರಿಗೆ ಕಣ್ಣೇ ಕಾಣಿಸಲ್ಲ, ಈ ದೇವ್ರು ನೋಡ್ತಿದಾರ ಇಲ್ವಾ? ನಾವ್ ಯಾರನ್ನ ದೂಷಿಸ್ತೀವಿ? ದೇವ್ರನ್ನ ನಾವು ದೂಷಿಸ್ತೀವಿ. ಆದ್ರೆ ನಾವು ಯೋಬನ ಪುಸ್ತಕವನ್ನು ನಾವು ಓದುವಾಗ ಬೈಬಲ್ ಅಲ್ಲಿ ಆತನಿಗೆ ನೆತ್ತಿಯಿಂದ ಅಂಗಾಲಿನವರೆಗೂ ಈ ಚಿಪ್ಪು ಎತ್ಕೊಂಡು ಕೆರ್ಕೊಳ್ತಾ ಇದ್ರಂತೆ. ಅಷ್ಟು ಭಯಂಕರವಾದ ಹುಣ್ಣು ಅವ್ರ ಮೈ ತುಂಬಾ ಬಂದ್ಬಿಟ್ಟಿತ್ತು. ಆದ್ರೂ ಕೂಡ ದೇವರನ್ನ ದೂಷಿಸಲಿಲ್ಲ. ಅವ್ರ ಹೆಂಡತಿ ಬೈತಾರೆ, ಯೋಬನ ಹೆಂಡತಿ, ಇನ್ನೂ ನಿನ್ನ ದೇವರನ್ನ ಬಿಡ್ಲಿಲ್ವಾ, ನಿನ್ನ ದೇವರನ್ನ ದೂಷಿಸಿ ಸಾಯಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಯೋಬನ್ ಏನಂತಾರೆ ಗೊತ್ತಾ? ನನ್ನ ದೇವರಿಂದ ಒಳ್ಳೇದು ಮಾತ್ರ ಬರ್ಬೇಕಾ, ಕೆಟ್ಟದ್ದು ಬರಬಾರ್ದ? ನನ್ನ ದೇವರು ಏನ್ ಮಾಡಿದ್ರು ನನ್ನ ಒಳ್ಳೇದಕ್ಕೆ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಸಂತೋಷ ಬರುವಾಗ ನಮ್ಮ ಬಂಧುಗಳೆಲ್ಲ ಏನ್ ಮಾಡ್ತಾರೆ? ಅಕ್ಕ ಅವ್ರು ಈಗಷ್ಟೇ ಹಾಡಾಡಿದ್ರು, ಸುಖ ಇರುವಾಗ, ಸೌಂದರ್ಯ ಇರುವಾಗ ನಮಗೆಲ್ಲರೂ ಬಂಧುಗಳೇ. ಅದೇ ಅನಾರೋಗ್ಯದಲ್ಲಿ, ಮರಣದ ಹಾಸಿಗೆಯಲ್ಲಿ ನಾವು ಬಿದ್ದಾಗ ನಮ್ಮನ್ನ ನೋಡ್ಲಿಕ್ಕೆ ಯಾರು ಬರ್ತಾರೋ ಅವರು ನಮ್ಗೆ ನಿಜವಾದ ಸ್ನೇಹಿತರು ಪ್ರಿಯರೇ. ಹಾಲೆಲೂಯಾ. ಯೋಬನ ಹಾಗೆ ನಮ್ಮ ಜೀವಿತದಲ್ಲಿ ಏನೇ ಆಗ್ಲಿ, ಏನೇ ಕಷ್ಟನೋ, ಅನಾರೋಗ್ಯ, ಮರಣದ ಹಾಸಿಗೆ ಏನೇ ಆಗ್ಲಿ, ಸಾಲ ಸಂಕಷ್ಟನ ವೇಳನ ಏಸಪ್ಪ ನೀನು ಒಳ್ಳೆಯವರು. ಹಲ್ಲೆಲೂಯಾ. ಎಲ್ಲರೂ ನಮ್ಮ ಬಾಯಿಗಳನ್ನ ತೆಗೆದು ಹೇಳೋಣವ, ಏಸಪ್ಪ ನೀನು ಒಳ್ಳೆಯವರು, ಯೇಸುವೇ ನೀನು ಒಳ್ಳೆಯವರು, ಸ್ವಾಮಿ ಏಸಯ್ಯ ನೀನು ಒಳ್ಳೆಯವರಪ್ಪ. ಹಾಲೆಲೂಯಾ. ನಾವೆಲ್ಲ ಎದ್ದು ನಿಂತುಕೊಂಡಂತವರಾಗಿ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗಿ ಹೋಗೋಣ ಪ್ರಿಯರೇ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಎಲ್ಲರಿಗೂ ಗೊತ್ತಿರುವಂತ ಹಾಡನ್ನು ನಾವು ಹಾಡಿಕೊಂಡಂತವರಾಗಿ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗಿ ಹೋಗೋಣ. ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕಟ್ಟಲ್ಪಟ್ಟ ಕತ್ತಿಯಾಗಿದ್ದಂತ ನಮ್ಮನ್ನ ನನ್ನ ಯೇಸು ನಮ್ಮನ್ನ ಬಿಡಿಸಿ ಕರೆದಿದ್ದಾರೆ. ಸಂತೋಷವಾಗಿ ನಮ್ಮ ಬಂಧನದಿಂದ ಬಿಡಿಸಿದಂತ ಯೇಸುವಿಗೆ ಅಪ್ಪ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹಾಡನ್ನು ಹಾಡುತ್ತಿದ್ದೇವೆ. Thank you, Jesus. ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿ
Hallelujah. Hallelujah. Thank you, Hallelujah. Jesus. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನ ಕಳೆದುಕೊಂಡು ಬಂದೆ, ನಾನು ಎಲ್ಲಾ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಹಾಲೆಲೂಯಾ. ಈಗ ನೋಡ್ರಿ, ಮೊನ್ನೆ ಅಷ್ಟೇ ನಮ್ ಸಿದ್ದನ್ ಬರ್ತ್ಡೇ ಆಯ್ತು. ಸಿದ್ದನ್ಗೆ ತುಂಬಾ ಜನ ಕಾಸನ್ನ ಕೊಟ್ರಿ. ಎಲ್ಲ ನಿಮ್ಮ ಹತ್ರ ಕೊಟ್ಟಾಗ ಸಿದ್ಧ ಎಲ್ಲ ಕೊಟ್ಟಿದ್ದಾನೆ. ಒಂದು ವೇಳೆ ಅಪ್ಪಿತಪ್ಪಿ ಸಿದ್ಧ ಕೊಡ್ದಿರ ಎಲ್ಲ ಎತ್ಕೊಂಡು ಅವನೇ ಖರ್ಚು ಮಾಡ್ಕೊಂಡು ಬಂದಿದ್ರು ಕೂಡ ಅಮ್ಮ ಏನ್ ಮಾಡ್ತಿದ್ರು, ಒಂದೆರಡು ಏಟನ್ನು ಕೊಟ್ಟು ಮತ್ತೆ ಸೇರಿಸಿಕೊಳ್ತಾ ಇದ್ರು ಅಲ್ವಾ ಪ್ರಿಯರೇ? ಇಲ್ಲ ನಿಮ್ ಬೇಡವೇ ಬೇಡ ಅಂತ ತಲೆ ಬಿಟ್ಬಿಡ್ತಾ ಇದ್ರಾ? ಸಾಧ್ಯ ಇಲ್ಲ. ಯಾಕಂದ್ರೆ ಹೆತ್ತ ಮಗ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೀನು ಕೂಡ ಎಷ್ಟೋ ಸಾರಿ ಭಯಂಕರವಾದ ತಪ್ಪುಗಳನ್ನ ಮಾಡಿ ಕ್ರಿಸ್ತನ ಸನ್ನಿಧಿಯಿಂದ ಪಾದದಿಂದ ನಾವು ದೂರ ಓಡಿ ಹೋದಾಗ್ಲೂ ಕೂಡ ನನ್ನ ಕರ್ತರು ನಮ್ಮನ್ನ ಹಾಗೆ ಬಿಡ್ಲಿಲ್ಲ. ಹಾಲೆಲೂಯಾ. ನಮ್ಮ ಕರ್ತರು ನಮ್ಮನ್ನ ತಿರುಗಿ ಸೇರಿಸಿಕೊಳ್ಳುವ ದೇವರು. ಹಾಲೆಲೂಯಾ. ಏನೇನ್ ತಪ್ಪು ಮಾಡಿಲ್ಲ. ನಾವು ಬೈಬಲ್ ಅಲ್ಲಿ ಪಾಸ್ಟ್ ನಿಮ್ಮ ಹತ್ರ ವಾಕ್ಯ ಹಂಚಿಕೊಂಡಿದ್ದಾರೆ. ಒಂದು ಮಗನು ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಎಲ್ಲವನ್ನ ವೆಚ್ಚ ಮಾಡಿ ಎಲ್ಲ ಕೆಟ್ಟವರ ಸಂಗಡ ಸೇರಿ ಆತನು ಶೂನ್ಯವಾಗಿ ಬಂದಾಗ, ಬರಿದಾಗಿ ಬಂದಾಗ ತಂದೆ ಏನ್ ಮಾಡಿದ್ರಂತೆ, ಒಡೋಗಿ ಅಪ್ಕೊಂಡ್ರಂತೆ. ಹಾಲೆಲೂಯಾ. ಅದು